ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 12ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ನಿಫ್ಟಿಯಲ್ಲಿ 150 ಪಾಯಿಂಟ್ಗಳ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 0.6% ನಿಫ್ಟಿ ಗೇನ್ ಆಯಿತು. ಮತ್ತೆ 26,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.5%ನ ಗೇನ್ಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿತ್ತು. 0.3%ನಷ್ಟು ಬ್ಯಾಂಕ್ ನಿಫ್ಟಿ ಕೂಡ ಗೇನ್ ಆಯಿತು. ಸೊ ಫೆಡ್ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ಟನ್ನು ಮಾಡಿದ್ರು. ಅದರ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇಂಡಿಯನ್ ಮಾರ್ಕೆಟ್ಸ್ ಕೂಡ ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಿದೆ. ಬಟ್ ರೂಪಾಯಿಯ ವ್ಯಾಲ್ಯೂ ಡಾಲರ್ನ ಮುಂದೆ ಇನ್ನೊಂದು ಹೊಸ ಲೋ ಅನ್ನು ಟಚ್ ಮಾಡಿದೆ. 90 ರೂಪಾಯಿ 56 ಪೈಸೆ ಅರೌಂಡಲ್ಲಿ ರೂಪಾಯಿ ಡಾಲರ್ನ ಮುಂದೆ ಟ್ರೇಡ್ ಆಗ್ತಿದೆ. ಸೊ ರೂಪಾಯಿ ವೀಕ್ ಆದಷ್ಟು ಕೂಡ ಎಕಾನಮಿಗೆ ನೆಗೆಟಿವ್ ಆಗಿರುತ್ತೆ. ಬಟ್ ಫೆಡ್ ರೇಟ್ ಕಟ್ಸ್ಗಳನ್ನು ಮಾಡ್ತಿರೋದ್ರಿಂದ ಡಾಲರ್ ಸ್ಟ್ರಾಂಗ್ ಆಗ್ತಿದೆ. ನವೆಂಬರ್ ತಿಂಗಳ ಭಾರತದ CPI ಇನ್ಫ್ಲೇಷನ್ ಡೇಟಾ ನೋಡೋದಕ್ಕೆ ಸಿಕ್ಕಿದೆ. ಅಕ್ಟೋಬರ್ ತಿಂಗಳಲ್ಲಿ 0.25%ನಷ್ಟು ಹಣದುಬ್ಬರ ಡಿಕ್ಲೇರ್ ಆಗಿತ್ತು. ಸೊ ಆಲ್ ಟೈಮ್ ಲೋ ಹಣದುಬ್ಬರ ಡಿಕ್ಲೇರ್ ಆಗಿತ್ತು. ಬಟ್ ಈ ಬಾರಿ ಸ್ವಲ್ಪ ಮಟ್ಟಿಗೆ ಇನ್ಫ್ಲೇಷನ್ಸ್ ಇನ್ಕ್ರೀಸ್ ಆಗ್ತದೆ. 0.7%ನಷ್ಟು ಹಣದುಬ್ಬರ ಬರ್ಬೋದು ಅನ್ನುವಂಥ ಒಂದು ಫೋರ್ಕ್ಯಾಸ್ಟ್ ಇತ್ತು. 0.71%ನಷ್ಟು ಇನ್ಫ್ಲೇಷನ್ ಬಂದಿದೆ. ಅಂದರೆ ಏನು ಫೋರ್ಕ್ಯಾಸ್ಟ್ ಇತ್ತು ಅಷ್ಟೇ ಇನ್ಫ್ಲೇಷನ್ ಬರ್ತಿರೋದು ಕಾಣಿಸ್ತಿದೆ. ಬಟ್ ಅಕ್ಟೋಬರ್ ತಿಂಗಳಿಗೆ ಕಂಪೇರ್ ಮಾಡಿದಾಗ ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿದೆ. ಬಟ್ RBIನ ಗೈಡ್ಲೈನ್ ಇರೋದು 2%ನ ಒಳಗಡೆ ಇನ್ಫ್ಲೇಷನ್ ಇರಬೇಕು ಅಂತ. ಸೊ ಒಂದು ರೀಸನೇಬಲ್ ಇನ್ಫ್ಲೇಷನ್ ಡೇಟಾನೇ ನೋಡೋದಕ್ಕೆ ಸಿಗ್ತದೆ. ಇದು ಖಂಡಿತವಾಗ್ಲೂ ಎಕಾನಮಿಗೆ ಇನ್ನಷ್ಟು ಬೂಸ್ಟನ್ನು ಕೊಡುತ್ತೆ. ಸೊ ಫೆಡ್ ರೇಟ್ ಕಟ್ನ ನಂತರ ಗೋಲ್ಡ್ ಮತ್ತು ಸಿಲ್ವರ್ನ ಪ್ರೈಸಸ್ ಕೂಡ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಿದೆ. ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ಗಳು ಟ್ರೇಡ್ ಆಗ್ತಿದೆ. ಸಿಲ್ವರ್ನ ಫ್ಯೂಚರ್ಸ್ ಮೊದಲನೇ ಬಾರಿಗೆ 1 kgಗೆ 2 ಲಕ್ಷ ರೂಪಾಯಿ ದಾಟಿದೆ. ಒಂದು ಸ್ಟ್ರಾಂಗ್ ಮೊಮೆಂಟಮ್ ಸಿಲ್ವರ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದಕ್ಕೆ ರೀಸನ್ ಸಿಲ್ವರ್ ಒಂದು ಪ್ರೀಷಿಯಸ್ ಮೆಟಲ್ ಆಗಿರುತ್ತೆ. ಅಂದರೆ ಒಡವೆಗಳಲ್ಲಿ ಕೂಡ ಸಿಲ್ವರ್ನ ಬಳಕೆ ಆಗುತ್ತೆ. ಹಾಗೆ ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ಕೂಡ ಸಿಲ್ವರ್ನ ಬಳಕೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಈಗೇನು ಹೊಸ ಪ್ರಾಡಕ್ಟ್ಸ್ಗಳು ಲಾಂಚ್ ಆಗ್ತದೆ ಎಲ್ಲದರಲ್ಲೂ ಕೂಡ ಸಿಲ್ವರ್ನ ಬಳಕೆ ಆಗುತ್ತೆ. ಎಸ್ಪೆಷಲಿ EV ಪ್ರಾಡಕ್ಟ್ಸ್ಗಳಲ್ಲಿ ಸಿಲ್ವರ್ ಬೇಕೇ ಬೇಕಾಗುತ್ತೆ. ಆ ಒಂದು ರೀಸನ್ನಿಂದ ಸಿಲ್ವರ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತದೆ. ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಸಪ್ಲೈ ಸಿಗ್ತಿಲ್ಲ. ಆ ಒಂದು ರೀಸನ್ನಿಂದ ಪ್ರೈಸಸ್ ಜಂಪ್ ಆಗ್ತದೆ. ಅದರ ಜೊತೆಯಲ್ಲಿ ಸಿಲ್ವರ್ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ತಾ ಹೋಗ್ತಿದ್ದಾರೆ. ಅದು ಕೂಡ ಡಿಮ್ಯಾಂಡನ್ನು ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಮಾಡ್ತಿದೆ. ಸೊ ಸಿಲ್ವರ್ನ ಪ್ರೈಸಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಹಿಂದೂಸ್ತಾನ್ ಜಿಂಕ್ಗೆ ಪಾಸಿಟಿವ್ ಆಗಿದೆ. ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಿಂದ ನೋಡೋದಕ್ಕೆ ಸಿಗ್ತದೆ. ಸೊ ಸಿಲ್ವರನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಜಿಂಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಿಂಕನ್ನು ಪ್ರೋಸೆಸ್ ಮಾಡಿ ಸಿಲ್ವರ್ನ ಪ್ರೊಡಕ್ಷನ್ ಆಗುತ್ತೆ. ಆ ರೀಸನ್ನಿಂದ ಹಿಂದೂಸ್ತಾನ್ ಜಿಂಕ್ ಒಂದು ಸ್ಟ್ರಾಂಗ್ ಮೊಮೆಂಟಮಲ್ಲಿ ಕಾಣಿಸ್ತಿದೆ. ಸೊ ಜಿಂಕ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಹಿಂದೂಸ್ತಾನ್ ಜಿಂಕ್ಗೆ ಪಾಸಿಟಿವ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಇಂಡಾಲ್ಕೋ ಟಾಟಾ ಸ್ಟೀಲ್ನಲ್ಲಿ 3%ಗೂ ಹೆಚ್ಚಿನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇತ್ತು. ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಅಲ್ಟ್ರಾಟೆಕ್ ಸಿಮೆಂಟ್, JSW ಸ್ಟೀಲ್ ಕೂಡ 2% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ FMCG ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಇವತ್ತು ನೋಡೋದಕ್ಕೆ ಸಿಕ್ತು. HUL ITC ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ನಲ್ಲಿ ಕೂಡ 0.6%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಏಷ್ಯನ್ ಪೇಂಟ್ಸ್, ಬಜಾಜ್ ಆಟೋ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. L&T ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಬೆಳಿಗ್ಗೆ 3%ನ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 2% ಹೈಯರ್ ಸೈಡ್ನಲ್ಲಿ L&T ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಗೋಲ್ಡ್ಮನ್ ಸ್ಯಾಕ್ಸ್ನ ಕಡೆಯಿಂದ ಬಂದಂಥ ಟಾರ್ಗೆಟ್ ಅಪ್ಗ್ರೇಡ್ಸ್ ಆಗಿರುತ್ತೆ. ಈ ಮುಂಚೆ 3,730 ಟಾರ್ಗೆಟ್ ಪ್ರೈಸನ್ನು ಗೋಲ್ಡ್ಮನ್ ಸ್ಯಾಕ್ಸ್ L&Tಯಲ್ಲಿ ಕೊಟ್ಟಿದ್ರು. ಅದನ್ನು ಈಗ 5,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. L&Tಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಹಾಗೆಯೇ ಭಾರತದ ಡಿಫೆನ್ಸ್ ಸಿಸ್ಟಮ್, ಗ್ರೀನ್ ಹೈಡ್ರೋಜನ್ ಸೆಕ್ಟರ್, ನ್ಯೂಕ್ಲಿಯರ್ ಪವರ್ ಸೆಗ್ಮೆಂಟ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಾ ಹೋದರೆ ಇನ್ನಷ್ಟು ಆರ್ಡರ್ಗಳು L&Tಗೆ ಸಿಗ್ತಾ ಹೋಗುತ್ತೆ. ಅವರ ಆರ್ಡರ್ ಬುಕ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ತಮ್ಮ ಟಾರ್ಗೆಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ರೀಸನ್ನಿಂದ L&T ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. 4,000 ಪ್ರೈಸ್ ಲೆವೆಲ್ಸನ್ನು ಕೂಡ L&T ಈಗ ದಾಟಿದೆ. ಡಿಕ್ಸಾನ್ ಟೆಕ್ನಾಲಜಿಯಲ್ಲಿ 3%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ CLSA ಕಡೆಯಿಂದ ಬಂದಂಥ ಒಂದು ಕವರೇಜ್ ಆಗಿರುತ್ತೆ. CLSA ಟಾರ್ಗೆಟ್ ಪ್ರೈಸನ್ನು ಇನ್ಕ್ರೀಸ್ ಮಾಡಿ 18,800 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. 45% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು CLSAನ ವ್ಯೂ ಆಗಿರುತ್ತೆ. ಸ್ಟಾಕ್ ಹೈಯರ್ ಲೆವೆಲ್ಗಳಿಂದ ಸಾಕಷ್ಟು ಫಾಲ್ ಆಗಿದೆ. ಹಾಗೆ CLSA ಸಾಕಷ್ಟು ಜಾಯಿಂಟ್ ವೆಂಚರ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ವಿವೋ ಜೊತೆಯಲ್ಲಿ ಕೂಡ ಪಾರ್ಟ್ನರ್ಶಿಪ್ ಆಗುತ್ತೆ. ಅದು ಕೂಡ ಅಂಡರ್ ಪ್ರೋಸೆಸ್ ಇದೆ. ಹಾಗೆ ಇಂಡಿಯನ್ ಗೌರ್ಮೆಂಟ್ನ ಕಡೆಯಿಂದ ಕೂಡ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ಗೆ ಸಾಕಷ್ಟು ಫೆಸಿಲಿಟೀಸ್ ಸಿಗುತ್ತೆ ಅನ್ನೋದು CLSAನ ವ್ಯೂ ಆಗಿರುತ್ತೆ. ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಡಿಕ್ಸಾನ್ ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ CLSA ಕವರೇಜನ್ನು ಕೊಟ್ಟಿರೋ ರೀಸನ್ನಿಂದ ಸ್ಟಾಕ್ ಇವತ್ತು ಗೇನ್ ಆಯಿತು. ಸಿಯೆಂಟ್ ಅಬುದಾಬಿಯಲ್ಲಿ ಒಂದು ಆಕ್ವಿಸಿಷನ್ ಅನ್ನು ಮಾಡ್ಕೊಂಡಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ತಮ್ಮ ಆಪರೇಷನ್ ಅನ್ನು ಇನ್ನಷ್ಟು ಸ್ಟ್ರೆಂಥೆನ್ ಮಾಡ್ಕೊಳ್ಳೋದಕ್ಕೆ
ಟೆಕ್ನಾಲಜಿ ಕನ್ಸಲ್ಟಿಂಗ್ ಕಂಪನಿಯನ್ನು ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಮೊಮೆಂಟಮ್ ನೋಡೋದಕ್ಕೆ ಸಿಗಲಿಲ್ಲ. ಸ್ಟಾಕ್ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ಬಟ್ ಈ ರೀತಿಯ ಆಕ್ವಿಸಿಷನ್ಸ್ಗಳು ಫ್ಯೂಚರ್ಗೆ ಪಾಸಿಟಿವ್ ಆಗಿರುತ್ತೆ. GMDC ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ 7% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 5% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಕಂಪನಿ ಒಡಿಸ್ಸಾನಲ್ಲಿ ಕೋಲ್ ಮೈನ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು. ಅದಕ್ಕೆ ಈಗ ಆಲ್ಮೋಸ್ಟ್ ಕ್ಲಿಯರೆನ್ಸ್ ಸಿಕ್ಕಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಜಂಪ್ ನೋಡೋದಕ್ಕೆ ಸಿಕ್ತು. ಆತ್ಮನಿರ್ಭರ್ ಭಾರತ್ ಸ್ಕೀಮ್ನ ಅಂಡರಲ್ಲಿ ವೆಸ್ಟ್ ಕೋಲ್ ಮೈನ್ನಲ್ಲಿ ಕಂಪನಿ ಮೈನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿಯ ನ್ಯೂಸ್ಗಳು ಬಂದಾಗ ಸ್ಟಾಕ್ಸ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಶಕ್ತಿ ಪಂಪ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಳೆದ 2-3 ಟ್ರೇಡಿಂಗ್ ಸೆಷನ್ಸ್ಗಳಿಂದ ನೋಡೋದಕ್ಕೆ ಸಿಗ್ತದೆ. ಕಂಪನಿಗೆ ಬ್ಯಾಕ್ ಟು ಬ್ಯಾಕ್ ಸೋಲಾರ್ ಪವರ್ ಪಂಪ್ಸ್ಗಳ ಆರ್ಡರ್ಸ್ ಸಿಗ್ತದೆ. ಜಾರ್ಖಂಡ್ ಸ್ಟೇಟ್ ಗೌರ್ಮೆಂಟ್ನ ಕಡೆಯಿಂದ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. 1200 ಸೋಲಾರ್ ವಾಟರ್ ಪಂಪಿಂಗ್ ಸಿಸ್ಟಮ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ 24 ಕೋಟಿಯ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಕೇನ್ಸ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಕ್ತು. ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಸೊ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಈಗಲೂ ಕೂಡ ಒಳ್ಳೆ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ನ್ಯೂಸ್ ಇದ್ರೂ ಕೂಡ ಲೋವರ್ ಲೆವೆಲ್ಗಳಿಂದ ಕವರಿಂಗ್ ಬರ್ತಿದೆ. ಆ ರೀಸನ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಬಟ್ ಸ್ಟಿಲ್ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ಈ ಕಂಪನಿಯಲ್ಲಿ ತಗೋಬೇಕಾಗುತ್ತೆ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ರೀಸೆಂಟಾಗಿ ಆದಿತ್ಯ ಬಿರ್ಲಾ ಫಿನಾನ್ಸ್ ತಮ್ಮ ಸಬ್ಸಿಡರಿ ಕಂಪನಿಯನ್ನು ತಮ್ಮದೇ ಬಿಸ್ನೆಸ್ನಲ್ಲಿ ಮರ್ಜ್ ಮಾಡ್ಕೊಂಡಿದ್ರು. ಈಗ RBIನ ಕಡೆಯಿಂದ NBFC ಇನ್ವೆಸ್ಟ್ಮೆಂಟ್ ಮತ್ತು ಕ್ರೆಡಿಟ್ ಕಂಪನಿಯಾಗಿ ಕನ್ವರ್ಟ್ ಆಗೋದಕ್ಕೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ಗೆ ಅಪ್ರೂವಲ್ ಸಿಕ್ಕಿದೆ. ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. IPOಗಳ ವಿಚಾರಕ್ಕೆ ಬಂದಾಗ ವೇಕ್ಫಿಟ್ IPOನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಸೋಮವಾರ ಈ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಹಾಗೆ ಕೊರೋನಾನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 330 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. 31% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇರುತ್ತೆ. ಈ IPO ಕೂಡ ಸೋಮವಾರನೇ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಸೊ ಅಲಾಟ್ಮೆಂಟ್ ಸಿಕ್ತವ್ರಿಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಕೂಡ ಸಿಗುತ್ತೆ. ನೆಪ್ರೋ ಪ್ಲಸ್ IPOನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಕೇವಲ 2 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ 27 ಟೈಮ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 25 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 14 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರಲಿಲ್ಲ. ರೀಸನ್ ಕೇವಲ 4-5% ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. ಆ ರೀಸನ್ನಿಂದ ಹೆಚ್ಚಾಗಿ ರಿಟೇಲ್ ಇನ್ವೆಸ್ಟರ್ಸ್ಗಳು ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ಈ ಒಂದು IPOನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪಾರ್ಕ್ ಹಾಸ್ಪಿಟಲ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಕೇವಲ 4 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಇಲ್ಲೂ ಕೂಡ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಈ ಒಂದು IPOನಲ್ಲಿ QIB ಕ್ಯಾಟಗರಿ 12 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ ರಿಟೇಲ್ ಕ್ಯಾಟಗರಿ 3 ಟೈಮ್ನಷ್ಟು ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಸೊ ಇಲ್ಲೂ ಕೂಡ ಕೇವಲ 2-3% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇದೆ. ICICI ಪ್ರುಡೆನ್ಷಿಯಲ್ AMCಯ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಮೊದಲನೇ ದಿನ QIB ಕ್ಯಾಟಗರಿ 2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಯೂಶಲಿ QIBs ಮೊದಲನೇ ದಿನ ಅಷ್ಟಾಗಿ ಅಪ್ಲಿಕೇಶನ್ಸನ್ನು ಹಾಕೋದಿಲ್ಲ. ಬಟ್ ಈ ಕಂಪನಿಯ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ. ಲಾಂಗ್ ಟರ್ಮ್ ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಕೂಡ ಸ್ಟ್ರಾಂಗ್ ಇರೋದ್ರಿಂದ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ಬರ್ತಿದೆ. ರಿಟೇಲ್ ಕೇವಲ 0.2 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಮೊದಲನೇ ದಿನ ಆಗಿರುತ್ತೆ. ಹಾಗೆಯೇ ಇಶ್ಯೂ ಸೈಜ್ ಕೂಡ ದೊಡ್ಡದಾಗಿದೆ. ಆದ್ದರಿಂದ ನಮಗೆ ಸಬ್ಸ್ಕ್ರಿಪ್ಷನ್ ಕಡಿಮೆ ಬಂದಿದೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಬರ್ತಿದೆ. 225 ರೂಪಾಯಿಯ ಪ್ರೀಮಿಯಂ ಇದ್ದು 10-11% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.